ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಸಿಂಧ್ ಸೈಯದ್ ಜಾಫರ್ ಅಲಿ ಜಾಗೀರ್ದಾರ್ ಅಭಿಮಾನಿ ಹಾಗೂ ಸ್ನೇಹ ಬಳಗದ ವತಿಯಿಂದ ಸಿಂಧನೂರು ನಗರಸಭೆಯ ಮಾಜಿ ಅಧ್ಯಕ್ಷರಾದ ಸೈಯದ್ ಜಾಫರ್ ಅಲಿ ಜಾಗೀರ್ದಾರ್ ಅವರ 58ನೇ ವರ್ಷದ ಜನ್ಮದಿನ ಸಮಾರಂಭ ಕಾರ್ಯಕ್ರಮವನ್ನು ನಗರದ ಬಳ್ಳಾರಿ ರಸ್ತೆಯಲ್ಲಿರುವ ಕರ್ನಾಟಕ ಸರ್ಕಾರದ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆಯಾದ ಶ್ರೀಮಠ ಸೇವಾ ಟ್ರಸ್ಟ್ ಹರಟನೂರು ಕಾರುಣ್ಯನೆಲೆ ರುದ್ರಾಶ್ರಮ ಹಾಗೂ ವಯಸ್ಕರ ಬುದ್ಧಿಮಾಂದ್ಯ ಆಶ್ರಮದಲ್ಲಿ ಮಹಾಪ್ರಸಾದ ಸೇರಿ ಹಾಗೂ ಹಣ್ಣು ಹಂಪಲುಗಳನ್ನು ವಿತರಿಸಿ ಎಲ್ಲಾ ವೃದ್ಧರ ಹಾಗೂ ವಯಸ್ಕರರ ಬುದ್ಧಿಮಾಂದ್ಯರ ಯೋಗಕ್ಷೇಮವನ್ನ ವಿಚಾರಿಸುವ ಮೂಲಕ ಬಹಳ ಅರ್ಥಪೂರ್ಣವಾಗಿ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ಆಶ್ರಮದ ವತಿಯಿಂದ ಸಿಂಧನೂರು ನಗರಸಭೆಯ ಮಾಜಿ ಅಧ್ಯಕ್ಷರಾದ ಸೈಯದ್ ಜಾಫರ್ ಅಲಿ ಜಾಗೀರ್ದಾರ್ ಅವರನ್ನ ಸನ್ಮಾನಿಸಿ ಗೌರವಿಸಿ ಶುಭ ಕೋರಲಾಯಿತು. ನಂತರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿದ್ದ ನಗರಸಭೆಯ ಮಾಜಿ ಅಧ್ಯಕ್ಷರಾದ ಸೈಯದ್ ಜಾಫರ್ ಅಲಿ ಜಾಗೀರ್ದಾರ್ ಅವರು ಮಾತನಾಡಿ, ಇಂದು ನಮ್ಮ ಅಭಿಮಾನಿಗಳು ಮತ್ತು ಸ್ನೇಹಿತರು ಕರುಣೆಯ ಕಾರುಣ್ಯ ಆಶ್ರಮದಲ್ಲಿ ವಿಶೇಷ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವುದು ಇಂದು ನನಗೆ ಜನ್ಮ ಸಾರ್ಥಕ ದಿನವಾಗಿದೆ. ನಾವೆಲ್ಲ ಬರೀ ರಾಜಕೀಯ ಜೀವನದಲ್ಲಿ ಹಲವಾರು ಸಮಾಜಪರ ಕಾರ್ಯಗಳನ್ನ ಮಾಡುತ್ತಾ ಬಂದಿದ್ದೇವೆ. ಆದರೆ ಕಾರುಣ್ಯ ಆಶ್ರಮದಂತಹ ವಿಚಿತ್ರ ಸೇವೆಯನ್ನ ಮಾನವ ಧರ್ಮದ ಪ್ರತಿಯೊಬ್ಬ ಮಾನವರು ಗೌರವಿಸಲೇಬೇಕು. ಈ ನಮ್ಮ ಕಾರುಣ್ಯ ಸಂಸ್ಥೆ ನಮ್ಮ ಸಿಂಧನೂರಿನಲ್ಲಿ ಹುಟ್ಟಿದ್ದು ನಮ್ಮೆಲ್ಲರ ಗೌರವವನ್ನ ಹೆಚ್ಚಿಸಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕರುಣೆಯ ಕುಟುಂಬವಾಗಿ ನೆಲೆಯಿಲ್ಲದ, ತಮ್ಮ ಗರಿಯಿಲ್ಲದ ಮತ್ತು ಮಲಗಿದ್ದಲ್ಲಿಯೇ ಎಲ್ಲಾ ಚಟುವಟಿಕೆಗಳನ್ನ ಮಾಡಿಕೊಳ್ಳುವ ಅದೆಷ್ಟೋ ಹಿರಿಯರನ್ನ, ಬುದ್ಧಿಮಾಂದ್ಯರನ್ನ ಹರಟನೂರಿನ ಬಡ ಕುಟುಂಬವಾದ ಚೆನ್ನಬಸಯ್ಯ ಮತ್ತು ಅವರ ಕುಟುಂಬ ಇದು ಸೇವೆಯಲ್ಲ ಕರ್ತವ್ಯ ಎಂದು ಮಾಡುತ್ತಿರುವ ಈ ಸೇವೆ ಭಗವಂತನ ಪೂಜೆಗಿಂತ ಮಿಗಿಲಾದದ್ದು ಮತ್ತು ಯಾವುದೇ ಸರ್ಕಾರದ ಸೌಲಭ್ಯಗಳಿಲ್ಲದೆ ನಿರಂತರವಾಗಿ ದಾನಿಗಳ ಸಹಾಯ ಸಹಕಾರವನ್ನ ಸದ್ಬಳಕೆ ಮಾಡಿಕೊಂಡು ಕಾನೂನಿನ ಅಡಿಯಲ್ಲಿ ಸಂಸ್ಥೆಯ ನಿರ್ವಹಣೆ ನೀಡುತ್ತಿರುವುದು ನನ್ನ ಗಮನದಲ್ಲಿದೆ. ಕಾರುಣ್ಯ ಆಶ್ರಮಕ್ಕೆ ಸರ್ಕಾರದ ಸೌಲಭ್ಯಗಳನ್ನು ಒದಗಿಸುವಲ್ಲಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. ಸ್ವಂತ ಜಾಗದ ಬೇಡಿಕೆ ಇರುವ ಈ ಸಂಸ್ಥೆಗೆ ಸರ್ಕಾರದ ಮಟ್ಟದಲ್ಲಿ ನಿಮ್ಮ ಸೇವೆಯನ್ನ ಪ್ರಸ್ತಾಪಿಸುತ್ತೇನೆ. ನಾನು ಮತ್ತು ನನ್ನ ಅಭಿಮಾನಿ ಮತ್ತು ಸ್ನೇಹ ಬಳಗ ಯಾವಾಗಲೂ ಕಾರುಣ್ಯ ಕುಟುಂಬದ ಜೊತೆಗಿರುತ್ತದೆ. ಯಥಾಸ್ಥಿತಿಯಲ್ಲಿ ನಿಮ್ಮ ಸೇವೆ ಸಾಗಲಿ. ಚೆನ್ನಬಸಯ್ಯ ಸ್ವಾಮಿಯವರೇ, ನಿಮ್ಮ ಆದರ್ಶ ವ್ಯಕ್ತಿತ್ವವನ್ನ ಹಲವಾರು ಯುವಕರು ಮೈಗೂಡಿಸಿಕೊಳ್ಳಲಿ. ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಈ ಸೇವೆ ಮಾದರಿಯಾಗಲಿ ಎನ್ನುವುದು ನನ್ನ ಆಶಯ ಎಂದು ಭಾವನಾತ್ಮಕವಾಗಿ ಮಾತನಾಡಿ ಸೇವೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತಪಡಿಸಿದರು. ನಂತರ ಸುದೀಪ್ ಬಿಕೆ ವಕೀಲರು ಮಾತನಾಡಿ, ನಮ್ಮ ಜಾಗೀರ್ದಾರ್ ಅವರ ರಾಜಕೀಯ ಜೀವನ ಮತ್ತು ಅವರು ಕಂಡಂತಹ ಕನಸು ನನಸಾಗಲಿ. ಆಶ್ರಮದಲ್ಲಿನ ಎಲ್ಲಾ ಹಿರಿಯರ ಮತ್ತು ತಮಗರಿವಿಲ್ಲದ ಬುದ್ಧಿಮಾಂದ್ಯರ ಆಶೀರ್ವಾದ ಸದಾ ಕಾಲ ನಮ್ಮ ಸೈಯದ್ ಜಾಫರ್ ಅಲಿ ಜಾಗೀರ್ದಾರ್ ಅವರ ಮತ್ತು ಅವರ ಕುಟುಂಬದ ಮೇಲಿರಲಿ ಎಂದು ಮಾತನಾಡಿ ಶುಭ ಕೋರಿದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಅಖ್ತರ್ ಪಾಷಾ, ಪ್ರಥಮ ದರ್ಜೆ ಗುತ್ತಿಗೆದಾರರು ಖಾದರ್ ಬಾಷಾ ಮೇಸ್ತ್ರಿ, ಸುದೀಪ್ ಬಿಕೆ ವಕೀಲರು, ಶೇಖ್ ಮೆಹಬೂಬ್, ಶಮೀರ್ ಪಾಷಾ, ಮನ್ಸೂರ್ ಅಹಮದ್, ಶೈದರ್, ರಾಕೇಶ್, ಫಿಲಿಪ್ ಹಾಗೂ ಆಶ್ರಮದ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಚೆನ್ನಬಸಯ್ಯ ಸ್ವಾಮಿ ಹಿರೇಮಠ, ಸಿಬ್ಬಂದಿಗಳಾದ ಸಿದ್ದಯ್ಯ ಸ್ವಾಮಿ, ಮರಿಯಪ್ಪ, ಶರಣಸ್ವಾಮಿ ಮತ್ತು ಅವರ ಅಪಾರ ಅಭಿಮಾನಿ ಬಳಗ ಭಾಗವಹಿಸಿದ್ದರು. ಇವತ್ತಿನ ದಿವಸ ನನ್ನ ಜನ್ಮದಿನ ಪರವಾಗಿ ನನ್ನ ಎಲ್ಲ ಸ್ನೇಹಿತರು ಈ ವೇದಿಕೆ ಮೇಲೆ ಆದಂಥ ಅಖ್ತರ್ ಪಾಷಾ, ಖಾದರ್ ಪಾಷಾ ಮತ್ತು ಸುದೀಪ್ ವಕೀಲರು, ಸಮೀರ್ ಪಾಷಾ, ಮೆಹಬೂಬ್, ಮನ್ಸೂರ್, ಆಮೇಲೆ ಇಲ್ಲಿ ಸೇರಿದಂಥ ಎಲ್ಲ ನನ್ನ ಆತ್ಮೀಯ ಮಿತ್ರರು, ಆಮೇಲೆ ಈ ಕಾರುಣ್ಯ ಆಶ್ರಮದ ಅಧ್ಯಕ್ಷರು, ಆತ್ಮೀಯ ಮಿತ್ರರಾದಂಥ ಚೆನ್ನಯ್ಯ ಅವರು, ಇಲ್ಲಿ ಸೇರಿದಂಥ ಎಲ್ಲ ಈ ಜೀವಗಳು ಏನು ನಾವು ನೋಡ್ತಾ ಇದ್ದೀವಿ, ಇವರಿಗೆ ನಾವು ಏನು ಮಾಡಿದ್ರೂ ಕಮ್ಮಿನೇ. ನಾವು ಈಗ ರಾಜಕೀಯವಾಗಿ ಏನೋ ಒಂದು ಹೇಳಿ ಹೋಗಿ ನಾವು ಮಾಡೋಕ್ಕಾಗಿಲ್ಲ ಅಂದರೆ ಅದು ನಮ್ಮ ಜೀವನನೇ ವ್ಯರ್ಥ ಅಂತ ನನ್ನ ಅನಿಸಿಕೆ. ಹೇಳಿದ ಮೇಲೆ ಮಾತಿನ ಪ್ರಕಾರ ಇರಬೇಕು, ಅದು ಇಲ್ಲ ಅಂದಾಗ ಭಾಳ ಕಷ್ಟ. ಅವರಿಗೆ ಯಾವ ರೀತಿ ನಂಬಬೇಕು ಅನ್ನೋದನ್ನು ಒಂದು ವಿಚಾರ ಮನಸ್ಸಲ್ಲಿ ಗೊತ್ತೈತೆ. ಹಾಗಾಗಬಾರ್ದು. ಈ ಎಲ್ಲ ಈ ಜೀವಿಗಳಿಗೆ ತಾವು ಬೆನ್ನೆಲುಬನ್ನಾಗಿ ನಿಂತು ಬಹಳಷ್ಟು ಸರ್ವಸಗತ್ತಿಗೆ ಹಗಲು ರಾತ್ರಿ ದುಡಿಯಕತ್ತೀರಿ. ಇದಕ್ಕೆ ಮೊದಲನೇದಾಗಿ ನನ್ನ ಸ್ನೇಹಿತರ ಪರವಾಗಿ, ನನ್ನ ಪರವಾಗಿ ನಿಮಗೆ ಮೊದಲನೇದಾಗಿ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತೇನೆ.
ಬಂದಾಗ ನಾವು ಒಂದ್ಸಲ ಹೇಳಿದ್ವಿ. ಮತ್ತು ನಾವು ಅಲ್ಲೇ ಏನೋ ಜಾಗ ಐತೆ ಏನೋ ಮಾಡ್ತಾರಂತ ಅಂದ್ಕೊಂಡಿದ್ವಿ. ಆದ್ರೂ ಈಗ ನಾನು ಕನಿಷ್ಠ ಒಂದು 8-10 ವರ್ಷ ಆಗಿರ್ಬೋದು ಅಲ್ಲಿ ಬಂದಾಗ ಏನು ಆಗಿಲ್ಲ ಅಂದಾಗ ಇದಕ್ಕೆ ಒಂದು ಶತಾಯಗತಾಯ ಪ್ರಯತ್ನ ನಿಮ್ಮ ಜೊತೆಗೆ ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಜೀವಗಡಿ ಜೊತೆಗೆ ತಾವು ಹಗಲು ರಾತ್ರಿ ಏನು ದುಡಿಯಕತ್ತೀರಿ, ಮುಂದಾಗಲಿ ದುಡಿರಿ. ಇದಕ್ಕೆ ಶ್ರಮ ನೀವೇನು ಪಡಕತ್ತೀರಿ, ದೇವರು ಆ ಪುಣ್ಯ ನಿಮಗೆ ಹೊಟ್ಟೆ ಕೊಡ್ತಾನ. ನಿಮ್ಮ ತಂದೆ ತಾಯಿ ಆಶೀರ್ವಾದ ನಿಮ್ಮ ಜೊತೆಗೆ ಐತೆ. ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ಸಿಂಧನೂರಿನ ಅಧಿಕಾರಿಗಳು, ರಾಜಕಾರಣಿಗಳು ಈ ಆಶ್ರಮಕ್ಕೆ ಭೇಟಿ ನೀಡಿ ಏನು ಕೆಲಸ ಐತೆ ಅದು ಮಾಡಬೇಕಂತ ಅವರಲ್ಲಿನೂ ನಾನು ಕೇಳ್ಕೊಂತ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ ಸರ್ ಹೇಳುತ್ತಾ, ಇವತ್ತಿನ ದಿವಸ ನನ್ನ ಜನ್ಮದಿನ ಪರವಾಗಿ ನನ್ನ ಎಲ್ಲ ಸ್ನೇಹಿತರು ಈ ವೇದಿಕೆ ಮೇಲೆ ಆದಂಥ ಅಖ್ತರ್ ಪಾಷಾ, ಖಾದರ್ ಪಾಷಾ ಮತ್ತು ಸುದೀಪ್ ವಕೀಲರು, ಸಮೀರ್ ಪಾಷಾ, ಮೆಹಬೂಬ್, ಮನ್ಸೂರ್, ಆಮೇಲೆ ಇಲ್ಲಿ ಸೇರಿದಂಥ ಎಲ್ಲ ನನ್ನ ಆತ್ಮೀಯ ಮಿತ್ರರು, ಆಮೇಲೆ ಈ ಕಾರುಣ್ಯ ಆಶ್ರಮದ ಅಧ್ಯಕ್ಷರು, ಆತ್ಮೀಯ ಮಿತ್ರರಾದಂಥ ಚೆನ್ನಯ್ಯ ಅವರೇ, ಇಲ್ಲಿ ಸೇರಿದಂಥ ಎಲ್ಲ ಈ ಜೀವಗಳು ಏನು ನಾವು ನೋಡ್ತಾ ಇದ್ದೀವಿ, ಇವರಿಗೆ ನಾವು ಏನು ಮಾಡಿದ್ರೂ ಕಮ್ಮಿನೇ. ನಾವು ಈಗ ರಾಜಕೀಯವಾಗಿ ಏನೋ ಒಂದು ಹೇಳಿ ಹೋಗಿ ನಾವು ಮಾಡೋಕ್ಕಾಗಿಲ್ಲ ಅಂದರೆ ಅದು ನಮ್ಮ ಜೀವನನೇ ವ್ಯರ್ಥ ಅಂತ ನನ್ನ ಅನಿಸಿಕೆ. ಹೇಳಿದ ಮೇಲೆ ಮಾತಿನ ಪ್ರಕಾರ ಇರಬೇಕು, ಅದು ಇಲ್ಲ ಅಂದಾಗ ಭಾಳ ಕಷ್ಟ. ಅವರಿಗೆ ಯಾವ ರೀತಿ ನಂಬಬೇಕು ಅನ್ನೋದನ್ನು ಒಂದು ವಿಚಾರ ಮನಸ್ಸಲ್ಲಿ ಗೊತ್ತೈತೆ. ಹಾಗಾಗಬಾರ್ದು. ಈ ಜೀವಿಗಳಿಗೆ ತಾವು ಬೆನ್ನೆಲುಬನ್ನಾಗಿ ನಿಂತು ಬಹಳಷ್ಟು ಶ್ರಮಿಸಕತ್ತೀರಿ, ಹಗಲು ರಾತ್ರಿ ದುಡಿಯಕತ್ತೀರಿ. ಇದಕ್ಕೆ ಮೊದಲನೇದಾಗಿ ನನ್ನ ಸ್ನೇಹಿತರ ಪರವಾಗಿ, ನನ್ನ ಪರವಾಗಿ ನಿಮಗೆ ಮೊದಲನೇದಾಗಿ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತೇನೆ. ಈಗ ತಾನೇ ತಾವು ಹೇಳಿದ್ರಿ, ನಮಗೆ ಎಷ್ಟು ದಿವಸ ಗೊತ್ತಿದ್ದಿಲ್ಲ. ಅಲ್ಲಿ ಬಂದಾಗ ನಾವು ಒಂದ್ಸಲ ಹೇಳಿದ್ವಿ. ಮತ್ತು ನಾವು ಅಲ್ಲೇ ಏನೋ ಜಾಗ ಐತೆ ಏನೋ ಮಾಡ್ತಾರಂತ ಅಂದ್ಕೊಂಡಿದ್ವಿ. ಆದ್ರೂ ಈಗ ನಾನು ಕನಿಷ್ಠ ಒಂದು 8-10 ವರ್ಷ ಆಗಿರ್ಬೋದು ಅಲ್ಲಿ ಬಂದಾಗ ಏನು ಆಗಿಲ್ಲ ಅಂದಾಗ ಇದಕ್ಕೆ ಒಂದು ಶತಾಯಗತಾಯ ಪ್ರಯತ್ನ ನಿಮ್ಮ ಜೊತೆಗೆ ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಜೀವಗಡಿ ಜೊತೆಗೆ ತಾವು ಹಗಲು ರಾತ್ರಿ ಏನು ದುಡಿಯಕತ್ತೀರಿ, ಮುಂದಾಗಲಿ ದುಡಿರಿ. ಇದಕ್ಕೆ ಶ್ರಮ ನೀವೇನು ಪಡಕತ್ತೀರಿ, ದೇವರು ಆ ಪುಣ್ಯ ನಿಮಗೆ ಹೊಟ್ಟೆ ಕೊಡ್ತಾನ. ನಿಮ್ಮ ತಂದೆ ತಾಯಿ ಆಶೀರ್ವಾದ ನಿಮ್ಮ ಜೊತೆಗೆ ಐತೆ. ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ಸಿಂಧನೂರಿನ ಅಧಿಕಾರಿಗಳು, ರಾಜಕಾರಣಿಗಳು ಈ ಆಶ್ರಮಕ್ಕೆ ಭೇಟಿ ನೀಡಿ ಏನು ಕೆಲಸ ಐತೆ ಅದು ಮಾಡಬೇಕಂತ ಅವರಲ್ಲಿನೂ ನಾನು ಕೇಳ್ಕೊಂತ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.